ಮಾತಾಡ್ಬೇಡ್ರಿ ಅಕ್ಕ, ನಂದು ಒಂದು ಆರೋಪ ಐತೆ, ನೀವ್ ಆಂಕರೇ ಅಲ್ಲ ಅಂತ. ಮತ್ತೆ ರಿಪೋರ್ಟರ್, ನೀವು ರಿಪೋರ್ಟರ್ ಅಲ್ಲ. ಇಷ್ಟೇನೆ, ಕರೆಕ್ಟ್ ಉತ್ತರ ಸಿಕ್ಕೈತ್ ನೋಡ್ರಿ. ಕಟ್ ಮಾಡಿ ಹಾಕ್ರಿ ಇದ್ರನ್ನ. ಇಲ್ಲ, ನನ್ನ ಉತ್ತರ ಕರೆಕ್ಟ್ ಆಗಿ ಐತಾ? ಒಂದ್ ನಿಮಿಷ, ನೀವೇನ್ ಕೇಳಿದ್ರಿ? ನೀವೇನಕ್ಕ ಕೇಳಿದ್ರಿ? ದಯವಿಟ್ಟು ಬೇಜಾರ್ ಮಾಡ್ಕೊಂಬೇಡ್ರಿ, ಇಲ್ಲಿ ಕೂತಿರೋರು ಯಾರೇ ಇರ್ಬೋದು. ಅಲ್ಲ ಅನ್ನೋದಕ್ಕ ಅದೇನ್ ಅವ್ರ ಮನೆ ಆಸ್ತಿ ತಕೊಂಬಂದ್ ನಾನು ಕೊಟ್ಟಿರೋದಾ? ಅವ್ರಲ್ಲ ಅನ್ನೋದಕ್ಕ ನಾನು ಹೇಳೋದು ಅರ್ಥ ಆಯ್ತಣ್ಣ? ಅಭಿಮಾನಿಗಳು ಕೊಟ್ಟಿರೋದಕ್ಕ. ಇವಾಗ ನೀವು ಒಂದು ವೃತ್ತಿ ಅಂತ ಹೋಗಿದ್ದೀರಾ, ನಿಮ್ ಮೇಲೆ ಆಗ್ದಿರೇ ಇರೋರು ಹೇಳ್ಬಹುದು ಅಷ್ಟೇ. ಇನ್ನೇನ್ ಮಾಡಕ್ ಸಾಧ್ಯ? ಅವ್ರಿಗೇನ್ ಹೇಳ್ರಿ? ಸಾಧನೆ ಅನ್ನೋ ಪದದ ಹತ್ರಕ್ಕೂ ಹೋಗಕ್ ಆಗಲ್ಲ ಅವರು. ಇನ್ನು ಸಾಧನೆ ಅನ್ನೋದು ಮಾಡಕ್ ಆಗ್ದಿದ್ಮೇಲೆ ಕೆಲಸ ಅನ್ನೋದು ಅಂತೂ ಅವ್ರ ಲೈಫಲ್ಲಿ ಇರಲ್ಲ. ಇನ್ನೇನ್ ಮಾಡ್ಬೇಕು? ಯಾರ್ದಾದ್ರೂ ಕಾಲು ಎಳ್ಕೊಂಡು ಜೀವನಗಳು ಮಾಡ್ಬೇಕು. ಕರೆಕ್ಟ್ ಅಣ್ಣ? ಅದಕ್ಕ ಇವಾಗ ಕೆಲವೊಬ್ರು ಯಾರಾದ್ರೂ ಬೆಳಿತಾವ್ರೆ ಅಂತಂದವಾಗ ಅಪ್ಪ ಒಂದು ಒಳ್ಳೇದಾಗಲಿ ಅಂತ ಬಯಸೋದು ಎಲ್ಲಾರ ಮನ್ಸ್ಗೂ ಬರ್ತದೆ. ಇನ್ನು ಕೆಲವೊಬ್ರಿಗೆ ಏನ್ ಬರ್ತದೆ? ಇದರಿಂದ ನಮ್ ಬೇಳೆ ಹೆಂಗ್ ಬೇಯಿಸ್ಕೊಬೇಕು ಅಂತ ಇರ್ತದೆ. ಯಾವಾಗ ಅವ್ರ ಬೇಳೆ ಬೇಯಿಸ್ಕೊಳಕ್ ಆಗಲ್ಲ ಅಂದವಾಗ ಆರೋಪ ಮಾಡಬಹುದು. ಆರೋಪಿ ಮಾಡಕ್ಕಾಗಲ್ಲ. ಆರೋಪ ಮಾಡ್ಬೋದು, ಆರೋಪಿ ಮಾಡಕ್ಕಾಗಲ್ಲ. ಉತ್ತರ ಸಿಕ್ತಲ್ಲ? ಅದಕ್ಕ ನಾನು ಹಳ್ಳಿಕಾರ್ ಬಾಡಿಯ ಅಲ್ಲ ಅನ್ನೋರ್ಕ ನಾನು ಒಂದೇ ಹೇಳೋದು, ನಾನು ಹಳ್ಳಿಕಾರ್ ಅಂತ ಹೇಳ್ದಾಗ ಅವ್ರದ್ದು ವಿಡಿಯೋಗಳು ತೋರ್ಸ್ಲಿ, ನಾವ್ ಅವತ್ತಿತ್ತು ಮಾತಾಡಿದ್ರಿ ಅಂತ. ಅವ್ರಿಗೆ ನೀವು ವೇದಿಕೆ ಮಾಡಿ ಕೊಡೋಣ. ಏನಕ್ಕ, ನಿಮ್ ಕಡೆಯಿಂದ ಅದೊಂದಾಗ್ಲಿ ಮಾಡೋಣ. ನಿಮ್ದೇ ಹೆಸರು ಬಳಸ್ತೀನಿ, ನಾನು ಬೇಜಾರ್ ಮಾಡ್ಕೊಂಬೇಡ್ರಿ. ನೀವು ಕೇಳಿದ್ಕ ನಾನು ಯಾರನ್ನ ಒಬ್ರ ಹತ್ರ ಇಂಟ್ರಾಕ್ಟ್ ಮಾಡಿ ಮಾತಾಡೋದು ಜಾಸ್ತಿ. ಯಾರನ್ನ ಇದ್ರೆ ಯಾರಣ್ಣ ಅಂತೀನಿ. ಅದು ನಮ್ಮ ಆಡ್ ಭಾಷೆನಲ್ಲಿ ಬಂದ್ಬಿಟ್ಟಿರೋದು. ಅದಕ್ಕೋಸ್ಕರ ಕೇಳ್ರಿ, ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ರಿ. ಟೈಮ್ ಐತೆ, ಕೊಡ್ತೀನಿ ವ್ಯಾಲಿಡ್ ಆಗಿರೋದು. ಬಿಸಿನೀರ್ ಎತ್ಕೊಂಬ, ನಂಗೇನೆ ಬಾಟ್ಲಾಗಿತ್ತು ತೆಗಿಯಪ್ಪ. ಈಗ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.